ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಇದ್ರಲ್ರು ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್ ನೋಡ್ಬೋದು, ರೀಸೆಂಟ್ ಆಗಿ ಒಂದೆರಡು ದಿನಗಳಲ್ಲಿ ತುಂಬಾನೇ ಒಂದು ಫೇಕ್ ಆಗಿ ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ SSC/GD ಏನಾದ್ರು ಅಪ್ಲಿಕೇಶನ್ ಕರೆದಿದಾರ ಬ್ರೋ, SSC/GD ನೋಟಿಫಿಕೇಶನ್ ಏನಾದ್ರು ಆಗಿದೆಯಾ, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ತುಂಬಾ ಜನ ಕೂಡ ಕಮೆಂಟ್ ಕೂಡ ಮಾಡ್ತಾ ಇದ್ರಿ. ನೋಡ್ಬೋದು ಸ್ನೇಹಿತರೆ, ಯಾವುದೇ ರೀತಿಯಾಗಿರುವಂತಹ SSC/GD ಅಲ್ಲಿ ನೋಟಿಫಿಕೇಶನ್ ಕೂಡ ಆಗಿಲ್ಲ, ಒಂದು ಮತ್ತೆ ಅಪ್ಲಿಕೇಶನ್ ಕೂಡ ಕರೆದಿಲ್ಲ ಸ್ನೇಹಿತರೆ. ಸುಮ್ನೆ ಇದು ಒಂದು ಸುಳ್ಳು ಮಾಹಿತಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನೋಡ್ಬೋದು, ಹೋದ ವರ್ಷ ಏನೊಂದು 50,000ಕ್ಕಿಂತ ಪ್ಲಸ್ ವೇಕೆನ್ಸಿನ ಕರೆದಿದ್ರು, ಅದ್ರದ್ದು ಇನ್ನು ಫಿಸಿಕಲ್ ಕೂಡ ಅಟೆಂಡ್ ಮಾಡಿಲ್ಲ. ಅಲ್ಲಿ ಇನ್ನು ಫಿಸಿಕಲ್ ಅಟೆಂಡ್ ಮಾಡಿಲ್ಲ ಅಂದ್ಮೇಲೆ ಇಲ್ಲಿ ನ್ಯೂ ವೇಕೆನ್ಸಿನ ಕರೆಯಲ್ಲ ಸ್ನೇಹಿತರೆ, ಕಾಲ್ಫಾರ್ಮ್ ಕೂಡ ಮಾಡಲ್ಲ. ನೋಡ್ಬೋದು, ನೀವು ಹೋದ ವರ್ಷದ ಕ್ಯಾಲೆಂಡರ್ ಅಲ್ಲಿ ನೋಡ್ಬೋದು, ಒಂದು SSC/GD ಈ ವರ್ಷ ಆಗಸ್ಟ್ 27ನೇ ತಾರೀಕು ಕರೀತಾರೆ ಅಂತ ಹೇಳಿದ್ರು ಕ್ಯಾಲೆಂಡರ್ ಅಲ್ಲಿ, ಇನ್ನೂ ಕೂಡ ಮೆನ್ಷನ್ ಇದೆ ಸ್ನೇಹಿತರೆ. ಆದ್ರೆ ಇವತ್ತು ತಾರೀಕು ಬಂದ್ಬಿಟ್ಟು ಆಗಸ್ಟ್ 30, ಇನ್ನೂವರೆಗೂ ಕೂಡ ಯಾವುದೇ ನೋಟಿಫಿಕೇಶನ್ ಕೂಡ ಆಗಿಲ್ಲ, ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿಲ್ಲ. ಅಲ್ಲಿ ನಿನ್ನೆ ಒಂದು ನೋಟಿಸ್ ಕೂಡ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅಪ್ಲಿಕೇಶನ್ ನಿಮ್ದು ಕರಿಬೇಕಾಗಿತ್ತು, ಬಟ್ ಸ್ವಲ್ಪ ಡಿಲೇ ಆಗಿದೆ ಅಂತ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಯಾರು ಕೂಡ ಒಂದು ಸುಳ್ಳು ಮಾಹಿತಿನ ಸ್ಪ್ರೆಡ್ ಮಾಡಕ್ ಹೋಗಬೇಡಿ. ಇನ್ನೂ ಕೂಡ ಅಪ್ಲಿಕೇಶನ್ ಕರೆದಿಲ್ಲ. ಅಪ್ಲಿಕೇಶನ್ ಕರೆದ ತಕ್ಷಣ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೋಡ್ತಾರೆಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಏನೇ ಒಂದು ಅಪ್ಡೇಟ್ ಬಂದ್ರು ನಾನು ನಿಮ್ಗೆ ತಕ್ಷಣ ವಿಡಿಯೋ ಮಾಡಿ ಮಾಹಿತಿನ ತಿಳಿಸ್ತೀನಿ. ಸೊ ನೀವೇ ಮೊದಲು ಆ ಮಾಹಿತಿನ ತಿಳ್ಕೊತೀರಾ ಸ್ನೇಹಿತರೆ. ನೋಡ್ಬೋದು, ಇದ್ರದ್ದು ಒಂದು ಅಂದ್ರೆ ಯಾವ ರೀತಿ ಒಂದು ಪ್ರೋಸೆಸ್ ಇದೆ, ಅಂದ್ರೆ ಸೆಲೆಕ್ಷನ್ ಯಾವ ರೀತಿ ಪ್ರೋಸೆಸ್ ಇದೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ನೀವು ಒಂದು SSC/GD ಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಒಂದು 10th ಪಾಸ್ ಆಗಿದ್ರೆ ನೀವು ಈಸಿಯಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡಬಹುದಾಗಿದೆ. SSC/GD ಅಲ್ಲಿ ನೋಡ್ಬೋದು ಯಾವೆಲ್ಲ ವೇಕೆನ್ಸಿಗಳು ಬರ್ತಾವಪ್ಪ ಅಂತಂದ್ರೆ, SSC/GD ಅಲ್ಲಿ ನೋಡ್ಬೋದು BSF ಆಗಿರ್ಬೋದು, CISF ಆಗಿರ್ಬೋದು, CRPF ಆಗಿರ್ಬೋದು, ITBP ಆಗಿರ್ಬೋದು, SSB ಆಗಿರ್ಬೋದು, ಈ ರೀತಿ ಒಂದು ಅಂದ್ರೆ ಹೈ ಲೆವೆಲ್ ಪೋಸ್ಟ್ ಗಳು ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ನೋಡ್ಬೋದು, ಈ ಪೋಸ್ಟ್ ಗೆ ಯಾವ ರೀತಿ ನೀವು ಎಲಿಜಿಬಲ್ ಆಗ್ಬೇಕಪ್ಪ ಅಂತಂದ್ರೆ ನೀವು ಒಂದು ರೈಟನ್ ಎಕ್ಸಾಮಿನೇಷನ್ ಇರುತ್ತೆ, ಅಂದ್ರೆ ನಿಮ್ಗೆ ಕಂಪ್ಯೂಟರ್ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕೂಡ ಇರುತ್ತೆ ನಿಮ್ಗೆ. ಅಲ್ಲಿ ನೀವು ಯಾವ ರೀತಿ ಒಂದು ಮಾರ್ಕ್ಸ್ ಅಂಕಗಳನ್ನ ಪಡಿತೀರಾ ಅದಕ್ಕೆ ತಕ್ಕಂತೆ ನಿಮ್ಗೆ ಒಂದು ಮೆರಿಟ್ ಲಿಸ್ಟ್ ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ನೋಡ್ಬೋದು, ಒಂದು BSF ಗೆ ಇಷ್ಟು ಮೆರಿಟ್ ಲಿಸ್ಟ್, CRPF ಗೆ ಒಂದು ಮೆರಿಟ್ ಲಿಸ್ಟ್, CISF ಗೆ ಒಂದು ಮೆರಿಟ್ ಲಿಸ್ಟ್, ಈ ರೀತಿ ಒಂದು ನೀವು ಯಾವ ರೀತಿ ಒಂದು ಹೈ ಅಂದ್ರೆ ಜಾಸ್ತಿ ಸ್ಕೋರ್ ನ ಮಾಡ್ತೀರಾ ಆ ರೀತಿ ನಿಮ್ಗೆ ಹೈ ಪೋಸ್ಟ್ ಗೆ ನೀವು ಎಲಿಜಿಬಲ್ ಆಗ್ತೀರಾ ಸ್ನೇಹಿತರೆ. ಮತ್ತೆ ನೋಡ್ಬೋದು, ಇದಕ್ಕೆ ಫಿಸಿಕಲ್ ಯಾವ ರೀತಿ ಇರುತ್ತೆ. ಫಿಸಿಕಲ್ ನೋಡ್ಬೋದು, 5 ಕಿಲೋಮೀಟರ್ ನಿಮ್ಗೆ ರನ್ನಿಂಗ್ ಇರುತ್ತೆ, ಟೈಮಿಂಗ್ ಬಂದ್ಬಿಟ್ಟು 24 ನಿಮಿಷ ಟೈಮಿಂಗ್ ಇರುತ್ತೆ ಸ್ನೇಹಿತರೆ. ಒಂದು 2 ತಿಂಗಳ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಒಂದು ಫಿಸಿಕಲ್ ಕೂಡ ನೀವು ಆರಾಮಾಗಿ ಕ್ಲಿಯರ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಮತ್ತೆ ಮೆಡಿಕಲ್ ನೋಡ್ಬೋದು, ಮೆಡಿಕಲ್ ನಾರ್ಮಲ್ ಡಿಫೆನ್ಸ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಒಂದು ಮೆಡಿಕಲ್ ಕೂಡ ಇರುತ್ತೆ. ನೋಡ್ಬೋದು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾವುದೇ ರೀತಿಯ ಅಂತ ಟೆನ್ಷನ್ ಕೂಡ ಮಾಡ್ಕೊಳಕ್ ಹೋಗಬೇಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.